ನಮಸ್ಕಾರ ಸ್ನೇಹಿತರೆ, ಎಸೆನ್ಸಿ ಆಲ್ ಇನ್ ಒನ್ ಚಾನಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋವನ್ನು ಪೂರ್ತಿ ನೋಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ಲರಿಗೂ ಸಹ ಫಾರ್ವರ್ಡ್ ಮಾಡಿ. ನಾವು ಇಂದು ಏನಾಗಿದ್ದೇವೆಯೋ ಅದರಿಂದಲೇ ನಮ್ಮ ನಾಳೆಯನ್ನು ರೂಪಿಸಿಕೊಳ್ಳಬೇಕು. ಸರಿಯಾಗಿ ಮತ್ತು ಶೀಘ್ರವಾಗಿ ತೆಗೆದುಕೊಳ್ಳುವ ನಿರ್ಧಾರಗಳು ಶೀಘ್ರ ಯಶಸ್ಸಿನತ್ತ ಕೊಂಡೊಯ್ಯುತ್ತವೆ. ಮನುಷ್ಯನ ರೂಪ, ಕುಲ ಮತ್ತು ಹಣವು ಅವನ ಘನತೆಯನ್ನು ಹೆಚ್ಚಿಸುವುದಿಲ್ಲ. ಅವನಲ್ಲಿರುವ ಸಂಸ್ಕಾರ ಮಾತ್ರ ಅವನ ಮೌಲ್ಯವನ್ನು ಹೆಚ್ಚಿಸುತ್ತದೆ. ಗುರಿ ಸಾಧನೆಯ ಹಾದಿಯಲ್ಲಿ ಯಾವ ಪ್ರಯತ್ನಗಳು ಅಂತಿಮವಲ್ಲ. ಅದನ್ನು ಮಾಡುವಾಗ ಎದುರಾಗುವ ಯಾವ ವೈಫಲ್ಯವೂ ಮಾರಕವಲ್ಲ. ಇವೆರಡೂ ನಿರಂತರವಾಗಿ ನಡೆಯುತ್ತಿರುವ ಹೋರಾಟ. ನಿಧಾನವಾದರೂ ಪರವಾಗಿಲ್ಲ, ಸರಿಯಾದ ದಿಕ್ಕಿನಲ್ಲಿ ನಿರಂತರವಾಗಿ ಹಾಕುವ ದೃಢವಾದ ಹೆಜ್ಜೆಗಳು ಪ್ರಗತಿಯತ್ತಲೇ ಕರೆದೊಯ್ಯುತ್ತವೆ ಹಾಗೂ ಯಶಸ್ಸೆಂಬ ಗುರಿಯನ್ನು ತಲುಪಿಸುತ್ತವೆ. ನಮ್ಮ ಸವಾಲುಗಳನ್ನು ಮಿತಿಗೊಳಿಸಬಾರದು, ನಮ್ಮ ಮಿತಿಗಳನ್ನೇ ಸವಾಲುಗಳಾಗಿಸಬೇಕು. ಆ ಸವಾಲುಗಳು ನಮ್ಮಿಂದ ಅದ್ಭುತವಾದ ಕಾರ್ಯಗಳನ್ನು ಮಾಡಿಸುತ್ತವೆ. ಸಾಧ್ಯ ಎಂದುಕೊಂಡರೆ ಅಸಾಧ್ಯವಾದ ಯಾವ ಕೆಲಸವನ್ನಾದರೂ ನಿರಾಯಾಸವಾಗಿ ಮಾಡಬಹುದು. ಮನಸ್ಸೇ ಎಲ್ಲದರ ಕೀಲಿಕೈ, ಬಳಸುವುದು ನಮ್ಮ ಕೈಯಲ್ಲಿದೆ. ನಮ್ಮ ಮನಸ್ಸನ್ನು ಸದಾಕಾಲ ಧನಾತ್ಮಕ ಚಿಂತನೆಯತ್ತ ತೊಡಗಿಸಿಟ್ಟುಕೊಳ್ಳಬೇಕು. ಅದು ತಾನಾಗಿಯೇ ನಮ್ಮನ್ನು ಪ್ರಗತಿಯ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತದೆ, ಯಶಸ್ಸಿನತ್ತ ದಾರಿ ತೋರಿಸುತ್ತದೆ. ನಮ್ಮ ಮನಸ್ಥಿತಿ ನಮಗೆ ದೊರೆಯುವ ಯಶಸ್ಸನ್ನು ನಿರ್ಧರಿಸುವ ಪ್ರಮುಖ ಸಾಧನ. ಸಕಾರಾತ್ಮಕ ಮನೋಭಾವ, ಧನಾತ್ಮಕ ಚಿಂತನೆ ಮತ್ತು ಧೈರ್ಯ ಇವು ಯಶಸ್ಸಿನ ರಹದಾರಿಗಳು. ಎಲ್ಲಿಯವರೆಗೆ ಮನುಷ್ಯ ಬೇರೆಯವರ ಏಳಿಗೆ ಕಂಡು ಅಸೂಯೆ ಪಡುತ್ತಾನೋ ಅಲ್ಲಿಯವರೆಗೂ ಅವನು ಸುಖ, ಶಾಂತಿ, ನೆಮ್ಮದಿ ಹಾಗೂ ಸಂತೋಷವನ್ನು ಕಾಣಲು ಸಾಧ್ಯವೇ ಇಲ್ಲ. ಹಿರಿದಾಗಿ ಆಲೋಚಿಸಿ, ಕಿರಿದಾಗಿ ಪ್ರಾರಂಭಿಸಿ. ಪ್ರತಿದಿನದ ಬೆಳವಣಿಗೆಯನ್ನು ದಾಖಲಿಸಿ, ಬದಲಿಸಬೇಕಾದ್ದನ್ನು ಹಿಂಬರಹ ಹಾಕಿಕೊಳ್ಳಿ. ಅಪಯಶಸ್ಸು ಎನ್ನುವುದು ನಿಮ್ಮ ಬಳಿ ಸುಳಿಯುವುದೇ ಇಲ್ಲ. ಅಳೆಯಬೇಕಾದುದು ಬಟ್ಟೆಯೇ ಹೊರತು ಬಟ್ಟೆ ತೊಟ್ಟ ಮನುಷ್ಯನನ್ನಲ್ಲ. ಪ್ರತಿಯೊಬ್ಬರೂ ಸ್ವಾಭಿಮಾನವೆಂಬ ಬಟ್ಟೆಯನ್ನು ತೊಟ್ಟಿರುತ್ತಾರೆ. ಅದಕ್ಕೆ ಕೊಡುವ ಮರ್ಯಾದೆಗೆ ಎಂದೂ ಧಕ್ಕೆ ಬರದ ಹಾಗೆ ನಡೆದುಕೊಳ್ಳಬೇಕು. ಆಗುವ ತಪ್ಪುಗಳಿಂದ ಧೃತಿಗೆಡಬೇಡಿ. ಈ ತಪ್ಪುಗಳು ನೀವು ಪ್ರಯತ್ನ ಮಾಡುತ್ತಿದ್ದೀರಿ ಎನ್ನುವುದಕ್ಕೆ ಸಾಕ್ಷಿಗಳಾಗಿರುತ್ತವೆ. ತಪ್ಪುಗಳನ್ನು ಉದ್ದೇಶಪೂರ್ವಕವಾಗಿ ಮಾಡಬಾರದು ಅಷ್ಟೆ. ಮುರಿದ ಮನಸ್ಸು, ಭಗ್ನ ಹೃದಯ, ಈಡೇರಿಸದ ಭರವಸೆ, ಎಲ್ಲಕ್ಕಿಂತ ಹೆಚ್ಚಾಗಿ ಕಳೆದುಕೊಂಡ ನಂಬಿಕೆ ಜೀವನ ಪರ್ಯಂತ ಮನುಷ್ಯನ ಬದುಕನ್ನು ಸುಡುತ್ತಲೇ ಇರುತ್ತವೆ. ಸಾವಿರಾರು ಮೈಲುಗಳ ಪ್ರಯಾಣವು ಒಂದೇ ಒಂದು ಪುಟ್ಟ ಹೆಜ್ಜೆಯಿಂದ ಪ್ರಾರಂಭವಾಗುವಂತೆ ಅತಿದೊಡ್ಡ ಕೆಲಸಗಳು ಚಿಕ್ಕ ಚಿಕ್ಕ ವ್ಯಕ್ತಿಗಳಿಂದ ಪ್ರಾರಂಭವಾಗಬಹುದು. ಯಾರನ್ನೂ ಕಡೆಗಣಿಸಬಾರದು. ಪ್ರತಿಭೆಗಳಿದ್ದು ಕಷ್ಟಪಟ್ಟು ದುಡಿಯದಿದ್ದರೆ ಇರುವ ಪ್ರತಿಭೆಯೂ ಕೆಲಸಕ್ಕೆ ಬರುವುದಿಲ್ಲ. ಕಠಿಣ ಪರಿಶ್ರಮವು ಪ್ರತಿಭೆಯನ್ನು ಸೋಲಿಸುತ್ತದೆ. ಕಠಿಣ ಪರಿಶ್ರಮದಿಂದ ವ್ಯಕ್ತಿಗಳು ಉದ್ಧಾರ ಹೊಂದುತ್ತಾರೆ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರಿಗೂ ಶೇರ್ ಮಾಡಿ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಮ್ಮ ಶ್ರಮಕ್ಕೆ ನೀವು ಗೌರವ ಸಲ್ಲಿಸಿದ ಹಾಗೆ ಆಗುತ್ತೆ. ನಮಸ್ಕಾರ.